ಚಿಕ್ಕಮಗಳೂರು ಅಂದ ತಕ್ಷಣ ಇಲ್ಲಿನ ಮಲೆನಾಡು ಪ್ರದೇಶ, ಬೆಟ್ಟ ಗುಡ್ಡಗಳು, ಐತಿಹಾಸಿಕ, ಧಾರ್ಮಿಕ ಪುಣ್ಯಕ್ಷೇತ್ರಗಳಾಗಿರ್ಬೋದು. ಶಿಕ್ಷಣ ಕೂಡ ಅಷ್ಟೇ ಪಾಲ್ಗೊಂಡು ಇವತ್ತು ವಿದ್ಯಾರ್ಥಿ ಜೀವನಕ್ಕೂ ಕೂಡ ಭವಿಷ್ಯ ರೂಪಿಸ್ಕೊಟ್ಟಂತ ಚಿಕ್ಕಮಗಳೂರು ಜಿಲ್ಲೆ. ಈ ಚಿಕ್ಕಮಗಳೂರು ಜಿಲ್ಲೆಯ ಇಂದ್ವಾರ ಗ್ರಾಮ ಪಂಚಾಯತಿಯನ್ನ ಇಂದ್ವಾರ ಗ್ರಾಮ ಪಂಚಾಯತಿಯ ಹಿನ್ನೆಲೆ, ಇಲ್ಲಿನ ಅಭಿವೃದ್ಧಿ ಕಾರ್ಯ, ಶಿಕ್ಷಣ ಕ್ಷೇತ್ರ ಇತ್ಯಾದಿ ವಿಚಾರಗಳಿಗೆ ನಮ್ ಜೊತೆ ಹಂಚ್ಕೊಳಕ್ ನಮ್ ಜೊತೆಗಿದ್ದಾರೆ ಈ ಒಂದು ಗ್ರಾಮದ ಮುಖಂಡರು. ಬನ್ನಿ ಮಾತಾಡ್ಸೋಣ, ಅವ್ರ ಪರಿಚಯ ಹೇಳ್ಕೊಡ್ತಕ್ಕಂಥದ್ದೇ ಕೇಳೋಣ. ಅವ್ರ ಪರಿಚಯ ಹೇಗಿದೆ ಅಂತ ಅನ್ನೋದು. ಸರ್, ತಮಗೆ ವಿಶೇಷ ನಮಸ್ತೆ, ಧನ್ಯವಾದ. ಮೊದಲನೇದಾಗಿ ತಮ್ಮ ಸ್ವಪರಿಚಯ ನಮ್ಮ ವೀಕ್ಷಕರಿಗೆ. ನಾವು ಇದೇ ಗ್ರಾಮದವರು. ನಾನು ಸುಮಾರು 20 ವರ್ಷಗಳಿಂದ ಚಿಕ್ಕಮಗಳೂರಿನಲ್ಲಿ ವಕೀಲನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ರಿಂದ ನನಗೆ ಈ ಗ್ರಾಮದ ಆಗು ಹೋಗುಗಳು ಮತ್ತೆ ಐತಿಹಾಸಿಕ ಮತ್ತೆ ಇಲ್ಲಿನ ಜನರ ಸಂಸ್ಕೃತಿ, ಆಗು ಹೋಗುಗಳು, ಬೆಳೆಗಳು ಮುಂತಾದವುಗಳ ಬಗ್ಗೆ ನನಗೆ ಸ್ವತಃ ಒಂದು ಅನುಭವ ಇದೆ. ಏಕೆಂದ್ರೆ ಎಕ್ಸ್ಪೀರಿಯನ್ಸ್ ಈಸ್ ಸ್ಟೋರ್ ಆಫ್ ನಾಲೆಡ್ಜ್ ಅಂತ, ಅನುಭವದಿಂದ ಮಾತ್ರ ಜ್ಞಾನ ಸಂಪಾದನೆ ಆಗೋದಕ್ಕೆ ಸಾಧ್ಯ. ಅದರಲ್ಲೇ ನಾವು ಪಳಗಿರೋದ್ರಿಂದ, ಅದರೊಳಗಡೆ ಇರೋದ್ರಿಂದ ಎಲ್ಲ ಅನುಭವಗಳು ನಮ್ಮಲ್ಲಿ ಇದೆ. ಈ ಇಂದಾವರ ಗ್ರಾಮ, ನಮ್ಮ ಗ್ರಾಮ ಏನಿದೆ, ಇದು ಚಿಕ್ಕಮಗಳೂರಿನಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಇಂದಾವರ ಗ್ರಾಮ ಇದೆ. ಇದೊಂದು ಇತಿಹಾಸ ಪ್ರಸಿದ್ಧಿ ಆದಂತ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಹಲವಾರು ದೇವಸ್ಥಾನಗಳು, ಐತಿಹಾಸಿಕ ಸ್ಥಳಗಳು ಇರುವಂತದ್ದನ್ನ ನಾವು ನೋಡಬಹುದು. ನಾವು ಕೆಲವು ವರ್ಷಗಳ ಹಿಂದೆ ಕೆಲವೊಂದು ಶಾಸನಗಳನ್ನ ನಾವು ರಾಜ್ಯ ವಸ್ತು ಸಂಶೋಧನಾ ಇಲಾಖೆಯವರೊಂದಿಗೆ ಕೈ ಜೋಡಿಸಿ ಅದನ್ನು ತೆಗೆದು ನೋಡಿದಾಗ ಹಲವಾರು ಕುರುಹುಗಳು ಕಂಡು ಬಂದಿದೆ. ಇದು ಹಿಂದೆ ಹೊಯ್ಸಳರು ಆಳುತ್ತಿದ್ದಂತ ಸಂದರ್ಭದಲ್ಲಿ ನಮ್ಮ ಗ್ರಾಮವು ಕೂಡ ಹೊಯ್ಸಳರ ವ್ಯಾಪ್ತಿಗೆ ಒಳಪಟ್ಟಿತ್ತು ಅನ್ನುವಂಥದ್ದು ಕೆಲವೊಂದು ಅವರುಗಳ ಶಾಸನಗಳನ್ನ ಓದಿದ್ರಿಂದ ನಮಗೆ ತಿಳಿದು ಬಂದಿದೆ. ಅಷ್ಟೇ ಅಲ್ಲದೆ ಇದೊಂದು ಮಲೆನಾಡು ಭಾಗ, ಮತ್ತೆ ಇಡೀ ಭಾರತದಲ್ಲೇ ಒಂದು ಪ್ರಸಿದ್ಧಿಯನ್ನ ಹೊಂದಿದಂತ ಒಂದು ಭಾಗ ಈ ಚಿಕ್ಕಮಗಳೂರು. ತುಂಬಾ ವಾತಾವರಣ ಬಹಳ ತಂಪಾಗಿ, ಸಮಯ ಸಂದರ್ಭಕ್ಕೆ ತಕ್ಕನಾಗಿ, ಬೇಸಿಗೆಯಲ್ಲಿ ಹೇಗಿರಬೇಕು, ಮಳೆಗಾಲದಲ್ಲಿ ಹೇಗೆ, ಚಳಿಗಾಲದಲ್ಲಿ ಹೇಗೆ, ಆ ರೀತಿನಲ್ಲಿ ಎಲ್ಲದಕ್ಕೂ ಕೂಡ ಮನುಷ್ಯರು ವಾಸ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಸ್ಥಳ. ಈ ಚಿಕ್ಕಮಗಳೂರಿನಲ್ಲಿ ಬರೀ ಕೇವಲ ಕರ್ನಾಟಕದವರು ಮಾತ್ರ ಇಲ್ಲ, ಅಕ್ಕಪಕ್ಕದ ರಾಜ್ಯದವರಾದಂತಹ ಕೇರಳದವರು, ತಮಿಳುನಾಡಿನವರು, ಆಂಧ್ರದವರು, ಹಲವಾರು ರಾಜ್ಯದವರು ಇಲ್ಲಿ ನೆಲೆಯಾಗಿ ಬಂದು ನಿಂತಿರುವಂಥದ್ದನ್ನು ನಾವು ನೋಡ್ತೇವೆ. ಚಿಕ್ಕಮಗಳೂರು ಅಂದಾಗ ನೆನಪಿಗೆ ಬರ್ತಕ್ಕಂಥದ್ದು ಕಾಫಿಯ ನಾಡು ಚಿಕ್ಕಮಗಳೂರು ಅಂತ. ಇವತ್ತಿಗೂ ಕೂಡ ಚಿಕ್ಕಮಗಳೂರಿನ ಕಾಫಿಯ ನಾಡಿಗೆ ಬಹಳಷ್ಟು ಜನ ಪ್ರವಾಸಿಗರು ಬರುವಂತದ್ದನ್ನ ನಾವು ನೋಡ್ತೇವೆ. ಮುಳ್ಳಯ್ಯನಗಿರಿ, ಕೆಮ್ಮಣ್ಣುಗುಂಡಿ, ಸೀತಾಳಯ್ಯನಗಿರಿ, ಹೀಗೆ ಹಲವು ಭಾಗಗಳಿಗೆ ಪ್ರವಾಸಿಗರು ಬರುವಂತದ್ದನ್ನ ಎಲ್ಲರೂ ನೋಡ್ಬೋದು. ಇದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೂ ಕೂಡ ಅದ್ರ ಜೊತೆನಲ್ಲಿ ಸಂಪತ್ಭರಿತವಾದಂತ ಒಂದು ಶ್ರೀಮಂತ ಪ್ರದೇಶ ಅಂತ ಕೂಡ ಚಿಕ್ಕಮಗಳೂರನ್ನ ಹೇಳ್ಬೋದು. ಹಾಗಾಗಿ ಈ ಹಲವು ರಾಜ್ಯದಿಂದ ವಲಸಿಗರು ಕಾಫಿಯ ಒಂದು ಸಮಯದಲ್ಲಿ ಕಾಫಿಯನ್ನ ಕೊಯ್ಲು ಮಾಡ್ಲಿಕ್ಕೆ ಬರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಅದೇ ರೀತಿ ಈ ಚಿಕ್ಕಮಗಳೂರು ಗ್ರಾಮ ಭಾಗಶಃ ಕಾಫಿಯ ನಾಡಾಗಿದ್ದು, ಇನ್ನು ಭಾಗಶಃ ಈ ಭತ್ತವನ್ನ ಬೆಳೆಯುವಂತ ಒಂದು ಸ್ಥಳ ಆಗಿತ್ತು. ಇಡೀ ಅರ್ಧ ಕರ್ನಾಟಕಕ್ಕೆ ಭತ್ತವನ್ನ ಅಕ್ಕಿಯನ್ನ ಕೊಡ್ತಕ್ಕಂಥದ್ದು ಇಂದವರ ಗ್ರಾಮ. ಬಹಳಷ್ಟು ಭತ್ತವನ್ನ ಬೆಳೆಯುವಂತದ್ದಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಈ ಕಾರ್ಮಿಕರ ಕೊರತೆಯಿಂದಾಗಿ ನಮ್ಮ ಗ್ರಾಮದಲ್ಲಿ ಈ ಜಮೀನುಗಳನ್ನ ಈ ನಗರಾಭಿವೃದ್ಧಿ ಪ್ರಾಧಿಕಾರದವರು ನಿವೇಶನಗಳ ಮಾಡ್ಲಿಕ್ಕೆ ಹೊರಟು ಸುಮಾರು 250 ಎಕರೆ ಒಂದು ಭಾಗದಲ್ಲಿ ಮತ್ತೆ 208 ಎಕರೆ ಇನ್ನೊಂದು ಭಾಗದಲ್ಲಿ ಸೈಟ್ಗಳನ್ನ ಮಾಡಿ, ನಿವೇಶನಗಳನ್ನ ಮಾಡಿ ಅವುಗಳನ್ನ ಮಾಡ್ತಾ ಇರೋದ್ರಿಂದ ಈ ಭತ್ತದ ಬೆಳೆ, ಕೃಷಿಯ ಒಂದು ಹಿನ್ನಡೆ ಉಂಟಾಗಿದೆ. ಮತ್ತೆ ಅದೇ ರೀತಿ ನಮ್ಮಲ್ಲಿ ನೋಡಿದಾಗ ಈ ಐತಿಹಾಸಿಕವಾಗಿ ಈ ದೇವರಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನ ಕೊಟ್ಟಿರುವಂತದ್ದು ನೋಡ್ತೇವೆ. ಯಾವ ಕಡೆ ಹೋದ್ರು ಕೂಡ ದೇವಸ್ಥಾನಗಳು, ದೇವಾಲಯಗಳು ಇರುವಂತದ್ದನ್ನ ನೋಡ್ತೇವೆ. ಇಡೀ ಕರ್ನಾಟಕದಲ್ಲಿ ಬಹುಶಃ ಒಂದು ಗ್ರಾಮದಲ್ಲಿ ಇಷ್ಟೊಂದು ದೇವತೆಗಳು ಇರುವಂತದ್ದನ್ನ ಎಲ್ಲೂ ಕೂಡ ನೋಡಿಲ್ಲ. ನಮ್ಮ ಗ್ರಾಮಕ್ಕೆ ಬರಬೇಕಾದ್ರೆ ಊರಿನ ಮುಂಭಾಗದಲ್ಲಿ ದ್ವಾರ ಇದೆ. ಅದನ್ನ ಊರಿನ ಬಾಗಿಲು, ಹೆಬ್ಬಾಗಿಲು ಅಂತ ಕರೀತಾರೆ. ಅಂತ ಒಂದು ಐತಿಹಾಸಿಕವಾದಂತ ಇತಿಹಾಸ ಇರ್ತಕ್ಕಂಥದ್ದು ನಮ್ಮ ಒಂದು ಗ್ರಾಮ. ಇದು ಹಿಂದೆ ರಾಜರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥದ್ದು. ನಮ್ಮ ಗ್ರಾಮದಲ್ಲಿ ಸುಮಾರು 5 ವರ್ಷಕ್ಕೊಂದು ಸಾರಿ ಸುಗ್ಗಿ ಹಬ್ಬ ಅಂತ ಆಗ್ತದೆ. ಇದು ಬಹಳ ಅದ್ದೂರಿಯಾಗಿ ಆಗುವಂಥದ್ದು. ಊರನ್ನೆಲ್ಲ ಸ್ವಚ್ಛಗೊಳಿಸಿ, ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಬಹಳಷ್ಟು ಕಟ್ಟುನಿಟ್ಟಿನಿಂದ ನಡೆಯುವಂಥದ್ದು ಈ ಸುಗ್ಗಿ ಹಬ್ಬ. ಇದು ಇತಿಹಾಸ ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು. ಈ ಹಬ್ಬ ಅಂದಾಗ ಬರೀ ಕೇವಲ ನಾವು ಯಾವುದೇ ಒಂದು ವಿಷಯವನ್ನ ಕಿವಿಯಿಂದ ಕೇಳಿದಾಗ ಮಾತ್ರ ಅದು ಗೊತ್ತಾಗೋದಿಲ್ಲ. ವಾಸ್ತವವಾಗಿ ಅದು ಕಣ್ಣಿನಿಂದ ನೋಡಿದಾಗ ಗೊತ್ತಾಗುವಂಥದ್ದು. ಮೊದಲು 3 ವರ್ಷಕ್ಕೊಮ್ಮೆ ಈ ಸುಗ್ಗಿ ಹಬ್ಬವನ್ನು ಮಾಡ್ತಾ ಇದ್ರು. ಆದ್ರೆ ನಮ್ಮ ಇಂದಾವರದಲ್ಲಿ ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಅದರ ಖರ್ಚು ವೆಚ್ಚಗಳು ಎಲ್ಲ ಭರಿಸೋದಕ್ಕೆ ಸಾಧ್ಯವಾಗದ ಕಾರಣ 5 ವರ್ಷಕ್ಕೊಮ್ಮೆ ಈ ಸುಗ್ಗಿ ಹಬ್ಬವನ್ನ ಮಾಡ್ತಾರೆ. ಈ ಸುಗ್ಗಿ ಹಬ್ಬವನ್ನ ಮಾಡುವಂತದ್ದು ಬಹಳ ಒಂದು ಸ್ವಚ್ಛತೆಯಿಂದ ಕೂಡಿರ್ತಕ್ಕಂಥದ್ದು. ಇಡೀ ಗ್ರಾಮವನ್ನ ಮತ್ತೆ ಮನೆಯನ್ನ
ಎಲ್ಲವನ್ನ ಸ್ವಚ್ಛ ಮಾಡುವಂಥದ್ದು 5 ವರ್ಷಕ್ಕೊಮ್ಮೆ ನಡೆಯುವಂಥದ್ದು. ಇದು ಕಳೆದ ಬಾರಿ 2023 ಜೂನ್ ತಿಂಗಳಿನಲ್ಲಿ ಕಾರ ಹುಣ್ಣಿಮೆ ಅಂತ ಬರ್ತದೆ, ಆ ದಿನದಿಂದ ಶುರುವಾಗುವಂಥದ್ದು. ಶುರುವಾಗಿ ಸುಮಾರು 1 ವಾರಗಳ ಕಾಲ ನಡೆಯುವಂಥದ್ದು ಈ ಸುಗ್ಗಿ ಹಬ್ಬ. ಐತಿಹಾಸಿಕ ಸುಗ್ಗಿ ಹಬ್ಬ ಇದು. ನಮ್ಮಲ್ಲಿ ಮೈಸೂರು ದಸರಾ ಹೇಗೆ ನಡೀತಿದೆಯೋ ಹಾಗೆ ಇದು ದಸರಕ್ಕೆ ಇಂದಾವರದ ಸುಗ್ಗಿ ಹಬ್ಬ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಈ ಇಂದಾವರ ಸುಗ್ಗಿ ಹಬ್ಬದಲ್ಲಿ ಬಹಳಷ್ಟು ಜನ ನೆಂಟರಿಷ್ಟರು ಎಲ್ಲರೂ ಬರ್ತಾರೆ. ಆದ್ರೆ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮ ಇರ್ತದೆ. ಈ ಊರಿನ ಮುಂಭಾಗದಲ್ಲಿ ಬೋರ್ಡ್ ಅನ್ನು ಹಾಕಿರ್ತೀವಿ, ಯಾರು ಕೂಡ 1 ವಾರಗಳ ಕಾಲ ಚಪ್ಪಲಿಯನ್ನು ಊರೊಳಗಡೆ ಯಾರು ಹಾಕಿಕೊಂಡು ಹೋಗಬಾರದು ಅಂತೇಳಿ. ಅದೇ ರೀತಿನಲ್ಲಿ ಈ ಊರಿನಲ್ಲಿ ಯಾವುದೇ ರೀತಿಯಾದಂತ ಸರ್, ಈಗ ಚಪ್ಪಲಿನ ಹೊರೊಳಗಡೆ ಹಾಕೊಂಡು ಹೋಗ್ಬೇಡಿ ಅಂತಕ್ಕಂಥದ್ದು ಒಂದು ಬೋರ್ಡ್ ಹಾಕಿರ್ತೀವಿ. ಹ, ನನಗೆ ಹ, ಒಂದು ಪ್ರಶ್ನೆ ಹ, ಸಹಜವಾಗಿ ಏನಾಗುತ್ತೆ ಅಂತಂದ್ರೆ, ಇವತ್ತು ಆವತ್ತಿನ ದಿವಸಗಳ ಯಾಕಂದ್ರೆ ನಾವು ಕೂಡ ಎಲ್ಲರೂ ಕೂಡ ಚಪ್ಪಲಿ ಹ್ಮ್, ಸ್ಲೀಪರ್ಸ್ ಎಲ್ಲ ತಾವು ಬಳಸ್ತಕ್ಕಂಥ ಇದ್ರು. ಹೇಗೆ ಅಂದ್ರೆ ಮನೆಯಲ್ಲೂ ಕೂಡ ಹ್ಮ್, ಹೇಗೆ ಅದನ್ನ ಹ್ಮ್. ಇಡಕ್ಕೆ ಅಟ್ಲೀಸ್ಟ್ ವ್ಯವಸ್ಥೆ ಇದೆಯಾ ಅಥವಾ ಊರು ಹೊರಗಡೆ ಬಿಟ್ಟು ಬರೋದಾ ಹೇಗೆ ಅಂತ? ಮನೆಯಲ್ಲಿದ್ದಂತ ಚಪ್ಪಲಿಗಳು ಮನೆಯಲ್ಲೇ ಇರ್ತದೆ, ಯಾರು ಹಾ, ಹಾ, ಉಪಯೋಗಿಸುವಾಗಿಲ್ಲ. ಹಾ, ಹಾ, ಆ ದೇವರ ಮುಖಗಳನ್ನು ತೆಗೆದ ದಿವಸದಿಂದ ಹ್ಮ್, ಹ್ಮ್, ಆ ದೇವರ ಮುಖಗಳನ್ನ ಭಂಡಾರಕ್ಕೆ ಕಳಿಸೋವರೆಗೆ ಯಾರು ಚಪ್ಪಲಿಯನ್ನ ಹಾಕುವಂಥದ್ದಿಲ್ಲ. ಹ್ಮ್, ಹ್ಮ್. ಅದೊಂದು ಹಿಂದಿನಿಂದ ಬೆಳೆದು ಬಂದಿರುವಂತದ್ದು. ಚಪ್ಪಲಿ ಅಂದ್ರೆ ಬಳಸುವಂತಿಲ್ಲ ಒಟ್ಟಾರೆ ಇಲ್ಲ ಇಲ್ಲ, ಅಂತ. ಅದು ಒಂದು ನಾವು ಆರೋಗ್ಯ ದೃಷ್ಟಿಯಲ್ಲಿ ಅಂತಲ್ಲ, ಅದು ನಾವು ವೈಯಕ್ತಿಕವಾಗಿ ಒಂದು ನೈತಿಕತೆ ದೃಷ್ಟಿಯಿಂದ ದೇವರು ಆ ಸಂದರ್ಭದಲ್ಲಿ ಭಂಡಾರದಿಂದ ಹೊರಗಡೆ ಬಂದಿರ್ತವೆ, ತೆಗೆದಿರ್ತಾರೆ. ಆ ಕಾರಣದಿಂದ ನಾವು ಅದಕ್ಕೆ ಕೊಡ್ತಕ್ಕಂತ ಒಂದು ನೈತಿಕ ಮಾರಲಿಟಿ. ಓಕೆ. ಆದ್ರಿಂದ ನಾವು ಯಾರು ಕೂಡ ಹಾಕಬಾರ್ದು ಸರಿ, ಅನ್ನುವಂಥದ್ದು. ನಿಮ್ಮ ಒಂದು ಗ್ರಾಮ ಪಂಚಾಯತಿ ಹ್ಮ್, ಯಾಕಂದ್ರೆ ಇವತ್ತು ಧಾರ್ಮಿಕರು ಕೂಡ ಎಷ್ಟೇ ಹ್ಮ್, ಒಂದು ಕಟ್ಟುನಿಟ್ಟಿನ ಹ್ಮ್, ಪಾಲನೆಗಳನ್ನ ಹ್ಮ್, ಮಾಡ್ತಕ್ಕಂಥ ಇದರಲ್ಲಿ ಗ್ರಾಮದ ಒಂದು ಅಭಿವೃದ್ಧಿ ಉದ್ಧಾರಕ್ಕೋಸ್ಕರ ಹ್ಮ್. ಪಂಚಾಯತಿಗೆ ಯಾವ ರೀತಿ ನಿಮ್ ಸಹಕಾರ ಇದೆ, ಪಂಚಾಯತಿ ಯಾವ ಯೋಜನೆಗಳನ್ನ ಬಳಸ್ಕೊಂಡ್ಬಿಟ್ಟು ಇವತ್ತು ಪಂಚಾಯತಿ ಡೆವಲಪ್ಮೆಂಟ್ ಗಳನ್ನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಮ ಮಾತೇನು ಸರ್? ನಮ್ಮ ಗ್ರಾಮ ಪಂಚಾಯತಿ ಏನಿದೆ, ಈ ಗ್ರಾಮ ಪಂಚಾಯತಿ ಅನ್ನುವಂಥದ್ದು ಏನಿದೆ, ಇದು ಲೋಕಲ್ ಗೌರ್ಮೆಂಟ್, ಸ್ಥಳೀಯ ಸರ್ಕಾರ. ಈಗ ನಮಗೆ ಏನಾದ್ರೂ ಒಂದು ಗ್ರಾಮದಲ್ಲಿ ತೊಂದರೆ ಆಯ್ತು ಅಂದ್ರೆ ನಾವು ವಿಧಾನಸೌಧಕ್ಕಾಗ್ಲಿ ಲೋಕಸಭೆಗಾಗಿ ಹೋಗಿ ನಾವು ಕೇಳಲಿಕ್ಕೆ ಬರೋದಿಲ್ಲ. ಅದು ನಮಗೆ ಕೈಗೆ ನೆಟ್ಕುವಂಥದ್ದಲ್ಲ. ಈ ದೃಷ್ಟಿಕೋನದಿಂದ 1970ರ ಒಂದು ದಶಕದ ಸುಮಾರಿನಲ್ಲಿ ರಾಜಸ್ಥಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗ್ರಾಮ ಪಂಚಾಯತಿ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ. ಅದು ಇವತ್ತು ಇಡೀ ದೇಶದ ತುಂಬಾ ಈ ಗ್ರಾಮ ಪಂಚಾಯತಿ ವ್ಯವಸ್ಥೆ ಇದೆ. ಈಗ ನಮಗೆ ನೇರವಾಗಿ ನಮ್ಮ ಮನೆಯ ಬಾಗಿಲಲ್ಲೇ ಇರೋದ್ರಿಂದ, ಪ್ರತಿಯೊಂದು ಗ್ರಾಮದಲ್ಲಿ ಇರೋದ್ರಿಂದ, ನಮ್ಮ ಗ್ರಾಮದ ಯಾವುದೇ ಒಂದು ಸಮಸ್ಯೆಗಳಿರ್ಬೋದು, ಅಂತ ಸಮಸ್ಯೆಗಳನ್ನ ನಾವು ನೇರವಾಗಿ ಗ್ರಾಮ ಪಂಚಾಯತಿಗೆ ತಲುಪಿಸಿ ಆ ಮುಖಾಂತರ ನಾವು ಆ ಪರಿಹಾರವನ್ನ ಕಂಡುಕೊಳ್ತಾ ಇದ್ವಿ. ಆಗ ಸರ್, ಹ್ಮ್, ಇದು ಒಂದ್ ಕಡೆ ಆಗಿದ್ದಲ್ಲಿ ಹ್ಮ್, ಇನ್ನೊಂದು ಪ್ರವಾಸಿಗರ ತಾಣ. ಇವತ್ತು ಕಾಫಿ ತೋಟ ಹ್ಮ್, ಜಾಸ್ತಿ ಬೇರೆ ಬೇರೆ ಹ್ಮ್, ಜಿಲ್ಲೆ ಬೇರೆ ಬೇರೆ ದೇಶದಿಂದ ಕೂಡ ಹ್ಮ್, ಬರ್ತಕ್ಕಂತ ಒಂದು ನಾಡಾಗಿರೋದ್ರಿಂದ ಹ್ಮ್. ಸ್ವಚ್ಛತೆ ಯಾವ ರೀತಿ ಹೊರೆಯಾಗುತ್ತೆ ಪಂಚಾಯತ್ಗೆ? ಗ್ರಾಮ ಪಂಚಾಯತಿಗೆ ಸ್ವಚ್ಛತೆ ಹೊರೆ ಆಗ್ತಾ ಇದೆ. ಇದು ಯಾಕೆಂದ್ರೆ ಇದು ನಮ್ದು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ್ರು ಕೂಡ ಈ ನಗರಸಭೆಯವರು ಕೂಡ ಮುನ್ಸಿಪಲ್ನವರು ಕೂಡ ಇದು ಕೈ ಜೋಡಿಸಿ ಯಾವುದೇ ರೀತಿಯಾದಂತ ಅಸ್ವಚ್ಛತೆ ಬಗ್ಗೆ ಗಮನವನ್ನು ಹರಿಸಿ ಸ್ವಚ್ಛವಾಗಿ ನಮ್ಮ ಗ್ರಾಮನ ಇಡೋದಕ್ಕೆ ಗ್ರಾಮಸ್ಥರಿರ್ಬೋದು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಸಹಕರಿಸ್ತಾ ಇದ್ದಾರೆ. ಈ ಮುನ್ಸಿಪಾಲಿಟಿ ಅನುದಾನ ಹ್ಮ್, ಬೇರೆ, ನಿಮ್ಮ ಹ್ಮ್. ಪಂಚಾಯತಿ ಅನುದಾನ ಎಲ್ಲದೂ ಬೇರೆ, ಸೇರಿ ಹೇಗೆ ಇದ್ ಮಾಡಬಹುದು ಅಂತ? ಅಭಿವೃದ್ಧಿ ಆಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಈ ಚಿಕ್ಕಮಗಳೂರು ನಗರದ ಎಲ್ಲ ವೇಸ್ಟ್ ಏನಿದೆ, ಕಸ, ಆ ಕಸವನ್ನ ಇಲ್ಲಿಯೇ ಸಂಗ್ರಹಿಸಿ ತಂದು ನಮ್ಮ ಊರಿನ ಪಕ್ಕದಲ್ಲೇ ಆಗ್ತಾ ಇದ್ದಾರೆ. ಅದು ಏನಾಗ್ತದೆ ಅಂದ್ರೆ, ಈ ಮಳೆಗಾಲದಲ್ಲಿ ಮತ್ತೆ ಈ ಬೇಸಿಗೆ ಕಾಲದಲ್ಲಿ ಆ ಕಡೆಯಿಂದ ಗಾಳಿ ಬೀಸೋದ್ರಿಂದ ತುಂಬಾ ದುರ್ವಾಸನೆ ಬರ್ತಾ ಇತ್ತು. ಅದ್ರ ಬಗ್ಗೆ ಹಲವು ಬಾರಿ ನಾವು ಮುಷ್ಕರವನ್ನು ಮಾಡಿ ಅದೀಗ ಸ್ವಲ್ಪ ಮಟ್ಟಿಗೆ ಅದು ಸುಧಾರಣೆ ಆಗಿದೆ. ಆದ್ರೂ ಕೆಲವು ದಿನ ಅದು ತೊಂದರೆ ಆಗ್ತಾ ಇದೆ. ಆರೋಗ್ಯದ ಮೇಲೆ ಅದು ಸ್ವಲ್ಪ ಪರಿಣಾಮವನ್ನು ಬೀರ್ತಾ ಇದೆ. ಯಾಕೆಂತಂದ್ರೆ ಮಳೆ ಬಂದಾಗ ಮಳೆಯ ನೀರು ಆ ಕಸದ ಮೇಲೆ ಬಿದ್ದು ಅದು ಭೂಮಿ ಒಳಗಡೆ ಇಂಗೋದ್ರಿಂದ, ಆ ನೀರನ್ನು ನಾವು ಅಂತರ್ಜಲ ಉಪಯೋಗಿಸೋದ್ರಿಂದ ಮಾರಕವಾದಂತ ರೋಗಗಳು ಮುಂದೆ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ವ್ಯವಸ್ಥೆ ಆದ್ರೆ ಎಲ್ಲಾದ್ರೂ ಒಂದ್ ಕಡೆ ಹಾಕ್ಲೇಬೇಕಲ್ಲ. ಈಗ- ಆ, ಸರ್, ಈಗ ನಿಮ್ಮ ಪಂಚಾಯತಿಯ ಒಂದು ವಿಚಾರ ಬಂದ್ರೆ ಶಿಕ್ಷಣ ಕೂಡ ಬಹಳ ಪ್ರಾಮುಖ್ಯತೆ ಹ್ಮ್, ಕೊಡ್ತಾ ಇದೆ. ಹ್ಮ್, ಇವತ್ತು ಹ್ಮ್. ಸಮ್ಮರ್ ಕ್ಯಾಂಪ್ಗಳು ಕೂಡ ನಡೀತಾ ಇದೆ. ನಡೀತಾ ಇದೆ, ನಡೀತಾ ಇದೆ. ಶಿಕ್ಷಣದ ಹ್ಮ್. ವಿದ್ಯಾರ್ಥಿಗಳಿಗೆ ಕೋರ್ಸ್ಗಳ ಎಷ್ಟು ಮಟ್ಟಿಗೆ ಸಿಗ್ತಾ ಇದೆ, ಹೇಗೆಲ್ಲ ಒಂದು ಇದ್ನ ವಿದ್ಯಾಭ್ಯಾಸದ ವ್ಯವಸ್ಥೆ ಬಗ್ಗೆ ನಿಮ್ಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ? ಈಗ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಾಗ ಏನಾಗಿದೆ ಅಂದ್ರೆ, ನಗರದಿಂದ 3 ಕಿಲೋಮೀಟರ್ ದೂರದಲ್ಲಿ ನಮ್ಮ ಗ್ರಾಮ ಇರೋದ್ರಿಂದ, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸ್ತಾ ಇರೋದ್ರಿಂದ ಈ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಇದಕ್ಕೆ ಕಾರಣ ಪಂಚಾಯತಿಯವರಲ್ಲ, ಗ್ರಾಮಸ್ಥರೇ ಕಾರಣ. ಯಾಕೆಂದ್ರೆ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ತಾ ಇಲ್ಲ, ಉನ್ನತ ಶಿಕ್ಷಣಕ್ಕೋಸ್ಕರ ಖಾಸಗಿ ಶಾಲೆಗಳಿಗೆ ಸೇರಿಸುವಂಥದ್ದು. ದುಬಾರಿ ಹಣವನ್ನ ಖರ್ಚು ಮಾಡಿ, ವೆಚ್ಚವನ್ನು ಮಾಡಿ ಖಾಸಗಿ ಶಾಲೆಯಲ್ಲಿ ಓದಿಸ್ತಾ ಇರೋದ್ರಿಂದ ಶಾಲೆ ಏನಾಗ್ತಾ ಇದೆ ಅಂದ್ರೆ ಭಾರಿ ಕುಸಿತ ಉಂಟಾಗಿದೆ. ಮಕ್ಕಳ ಸಂಖ್ಯೆ ಕೆಲವು ಮಕ್ಕಳು ಮಾತ್ರ ಈ ಶಾಲೆಗೆ ಸೇರ್ಪಡೆಗೊಂಡಿದ್ದಾರೆ, ಈ 3-4 ಜನ ಮಕ್ಕಳು. ಹಾಗಾಗಿ ಈ ಶಾಲೆಯಲ್ಲಿ ಏನಾಗಿದೆ,
ಕಳೆದ ಒಂದು 25-30 ವರ್ಷಗಳ ಹಿಂದೆ 150ರಿಂದ 200 ಜನ ಮಕ್ಕಳಿದ್ದಂತ ಶಾಲೆ ಇವತ್ತು 3ರಿಂದ 4 ಜನ ಮಕ್ಕಳು ಇರುವಂತದ್ದು ಆಗಿದೆ. ಎಲ್ಲರೂ ಕೂಡ ಖಾಸಗಿ ಶಾಲೆಗಳು ಇವತ್ತು ನಗರಗಳಲ್ಲಿ ಈ ನಾಯಿ ಕೊಡೆಗಳಂತೆ ಉದ್ಭವಗೊಳ್ತಾ ಇದೆ. ಲಾಭದ ಒಂದು ದೃಷ್ಟಿಕೋನದಿಂದ ಹಲವಾರು ಶಾಲೆಗಳು. ಈ ಮಕ್ಕಳನ್ನ ಬೆಳಿಗ್ಗೆಯಿಂದ ಶಾಲೆಗೆ ಕರ್ಕೊಂಡು ಹೋಗೋಕೆ ಬಸ್ಸಿನ ವ್ಯವಸ್ಥೆ, ಖಾಸಗಿ ಶಾಲೆಗಳಲ್ಲಿ ದುಬಾರಿ ವೆಚ್ಚ. ಆದ್ರೂ ಕೂಡ ಜನ ಈ ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇರೋದ್ರಿಂದ ಈ ಸರ್ಕಾರಿ ಶಾಲೆಗಳು ಅವನತಿ ಹಂತವನ್ನ ತಲುಪಿದೆ. ಅವನತಿ ಹಂತವನ್ನ ತಲುಪಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಗ್ರಾಮ ಪಂಚಾಯತಿಯನ್ನಾಗ್ಲಿ, ಆಡಳಿತ ವರ್ಗದವರನ್ನಾಗ್ಲಿ ಯಾರನ್ನು ಕೂಡ ನಾವು ಪ್ರಶ್ನೆ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೆ ಅದು ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ. ಗ್ರಾಮಸ್ಥರು ಸೇರಿಸ್ಬೇಕು ಶಾಲೆಗಳಿಗೆ. ಹಾಗಾಗಿ ಇದೇನಾಗಿದೆ ಅಂತಂದ್ರೆ ತಮ್ಮ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. ಯಾವುದು ಅಂದ್ರೆ ಈ ಶಾಲೆಗಳಿರ್ಬೋದು ಮತ್ತೆ ಆಸ್ಪತ್ರೆಗಳಿರ್ಬೋದು, ಇವೆರಡು ಪ್ರತಿಷ್ಠೆಯ ಪ್ರಶ್ನೆಗಳಾಗಿದೆ. ಯಾಕೆಂದ್ರೆ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ರೆ ಒಂದು ಪ್ರತಿಷ್ಠೆ, ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿದ್ರೆ ಅದು ಒಂದು ಪ್ರತಿಷ್ಠೆ. ಅಲ್ಲಿ ಲಾಭ ನಷ್ಟದ ಪ್ರಶ್ನೆ ಇಲ್ಲ. ಆ ರೀತಿನಲ್ಲಿ ಆಗಿರೋದ್ರಿಂದ ಅದರಲ್ಲೂ ಬಹಳ ಒಂದು ಇತ್ತೀಚೆಗೆ ಮಲೆನಾಡಿನ ಭಾಗದಲ್ಲಿ ತುಂಬಾ ಖಾಸಗಿ ಶಾಲೆಗಳು ನಗರದಲ್ಲಿ ಇರೋದ್ರಿಂದ ಬಹಳಷ್ಟು ಖಾಸಗಿ ಸರ್ಕಾರಿ ಶಾಲೆಗಳಿಗೆ ತುಂಬಾ ಹೊಡೆತವೇ ಬಿದ್ದಿದೆ. ಇದ್ರ ಬಗ್ಗೆ ನಾವು ಚಿಂತನೆ ಮಾಡಿ ಏನು ಪ್ರಯೋಜನ ಇಲ್ಲ. ಸರ್ಕಾರ ಚಿಂತನೆಯನ್ನು ಮಾಡಬೇಕು. ಖಾಸಗಿ ಶಾಲೆಗಳನ್ನ ತೆರೆದು ಸರ್ಕಾರಿ ಶಾಲೆಗಳನ್ನ ಉಪಯೋಗಿಸ್ಬೇಕು, ನಿಮ್ಮ ತೆರಿಬೇಕು. ಪಂಚಾಯತಿ ಬಗ್ಗೆ ಹ್ಮ್ ಹೇಳೋದಾಗಿದ್ದಲ್ಲಿ ಈಗ ಸದಸ್ಯರಿದ್ದಂತ ಸಮಯದಲ್ಲಿ ಹೇಗೆ ನಡ್ಕೊಳ್ತಾ ಇದ್ರು, ಹ್ಮ್ ಈಗ ಆಡಳಿತ ಅಧಿಕಾರಿ ಬಂದಿದ್ದಾರೆ, ಹೇಗೆ ಇವಸ್ಕೊಂಡು ಹೋಗ್ತಾ ಇದ್ದಾರೆ, ಏನ್ ವಿಚಾರದಲ್ಲಿ ನಿಮ್ಮ ಪಂಚಾಯತಿ ಬಗ್ಗೆ ಅಭಿಪ್ರಾಯ? ನಮ್ಮ ಗ್ರಾಮ ಪಂಚಾಯತಿ ಬಗ್ಗೆ ವಿಶೇಷವಾಗಿ ಅಭಿಪ್ರಾಯ ಅಂತಂದ್ರೆ ಕೆರೆ ಕಾಲುವೆಗಳು ಇವುಗಳನ್ನೆಲ್ಲ ಆದಷ್ಟು ಸುಸ್ಥಿತಿಯಲ್ಲೇ ಇಟ್ಟಿದ್ದಾರೆ. ಇತ್ತೀಚೆಗೆ ಒಂದು ಕೆರೆಯಲ್ಲಿ ಏರಿಯನ್ನು ಮಾಡಿದ್ರು, ಕಲ್ಕೆರೆ ಅಂತೇಳಿ. ಕಳೆದ ಬಾರಿ ಅದನ್ನ ಹೂಳೆತ್ತಿ ಅದನ್ನ ಆಳವಾಗಿ ನೀರು ನಿಲ್ಲಿಸಿದ್ರು ದನಕರುಗಳಿಗೆ ಕುಡಿಯೋದಿಕ್ಕೆ ಅಂತೇಳಿ. ಹೀಗೆ ಆದಷ್ಟು ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ಸೊತ್ತುಗಳನ್ನ ಮಾಡುವಂತ ಒಂದು ಆಂದೋಲನವನ್ನು ಹಾಕೊಂಡು ಸಾಕಷ್ಟು ಈ ಸೊತ್ತುಗಳನ್ನ ಮಾಡಿಕೊಟ್ಟಿದ್ದಾರೆ. ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಲ್ಲಿ ಮನೆ ವಸತಿ ರಹಿತರಿಗೆ ಮನೆಗಳನ್ನ ಅದನ್ನ ನೀಡ್ತಕ್ಕಂಥದ್ದು ಇರ್ಬೋದು. ಮತ್ತೆ ಶಿಕ್ಷಣಕ್ಕೂ ಸಾಕಷ್ಟು ಒತ್ತುಗಳನ್ನು ಕೊಟ್ಟಿದ್ದಾರೆ. ಈಗ ಪಂಚಾಯತಿಯಿಂದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈ ಲೈಬ್ರರಿ ಇರ್ಬೋದು, ಅಂಗನವಾಡಿ ಕೇಂದ್ರ ಇರ್ಬೋದು, ಶಾಲೆ ಇರ್ಬೋದು, ಅದಕ್ಕೆಲ್ಲ ಹಿಂದೆ ಇದ್ದಂಥವ್ರು ಈಗಿದ್ದಂಥವ್ರು ಅವರಿಗೆ ಸ್ಪಂದಿಸ್ತಾ ಇದ್ದಾರೆ. ಹೋಗಿ ಅವರ ಆಗು ಹೋಗುಗಳೇನು, ಅವರಲ್ಲಿ ಇರ್ತಕ್ಕಂಥ ನ್ಯೂನತೆಗಳೇನಾದ್ರು ಇದ್ರೆ ಅದ್ರ ಬಗ್ಗೆ ಸರಿಪಡಿಸುವಂಥದ್ದು ಇರ್ಬೋದು, ಎಲ್ಲವನ್ನ ಕುರಿತು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಅದಕ್ಕೆ ಉಪಯೋಗಿಸಿ ಈಗ ಉತ್ತಮವಾದಂತ ಸ್ಥಿತಿನಲ್ಲಿ ತಂದಿದ್ದಾರೆ. ತುಂಬಾ ಹ್ಮ್ ಒಳ್ಳೆ ವಿಚಾರ. ಈಗ ನಿಮ್ಮ ನಾಡಿನಲ್ಲಿ ಶಿಕ್ಷಣವಂತರು, ವಿದ್ಯಾವಂತರು ಹ್ಮ್ ಇಷ್ಟು ಕಡೆ ವಿದ್ಯಾವಂತರೇ ಇದ್ದಾರೆ ಇದ್ದಾರೆ, ಇದ್ದಾರೆ ಇಲ್ಲ ಇದ್ದಾರೆ ಅಂತಿಲ್ಲ. ಇದ್ದಾರೆ. ಆದ್ರೆ ಆಕ್ಚುಲಿ ಒಂದು ಗ್ರಾಮೀಣ ಭಾಗ ಅಭಿವೃದ್ಧಿ ಆಗ್ಬೇಕಾದ್ರೆ ಹ್ಮ್ ಜನರ ಪಾತ್ರ ಹೇಗಿರುತ್ತೆ, ತಾವೆಲ್ಲ ಹೇಗೆ ನಿಭಾಯಿಸ್ತೀರಿ? ಈಗ ಏನಾಗಿದೆ ಅಂತಂದ್ರೆ ಗ್ರಾಮೀಣ ಭಾಗ ಅಭಿವೃದ್ಧಿ ಆಗ್ಬೇಕಾದ್ರೆ ಗ್ರಾಮಸ್ಥರ ಸಹಕಾರ ಮತ್ತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯತಿ ಸಹಕಾರ ಬಹಳ ಮುಖ್ಯ. ಆದ್ರೆ ಏನಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಗ್ರಾಮ ಪಂಚಾಯತಿ ಬಗ್ಗೆ ಮತ್ತೆ ಇದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆನೆ ಜನರಿಗೆ ಇರ್ಲಿಲ್ಲ. ಮೊದಲು ಗ್ರಾಮ ಪಂಚಾಯತಿ ಅಂದ್ರೆ ಏನು, ಅದು ಯಾಕೆ ನಮಗೆ ಅಸ್ತಿತ್ವಕ್ಕೆ ಬಂತು, ಅದರಿಂದ ನಾವು ಏನೇನ್ ಪ್ರಯೋಜನಗಳು ಪಡ್ಕೋಬಹುದು ಅನ್ನುವಂಥದ್ದು, ಅದ್ರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಭೆಗಳನ್ನ ಕರೆದು ಎಷ್ಟೆಷ್ಟು ಹಣಗಳನ್ನ ಯಾವ್ಯಾವ್ದಕ್ಕೆ ಬಿಡುಗಡೆ ಮಾಡಿದೀವಿ, ಎಷ್ಟೆಷ್ಟು ಕಾಮಗಾರಿಗಳು ಮಾಡಿದೀವಿ ಅನ್ನೋದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನ ಜನರಿಗೆ ಕೊಟ್ಟು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆ. ಯಾವುದೇ ಒಂದು ಕಷ್ಟ ಸುಖ ಸಾವು ನೋವುಗಳು ಇಂಥದ್ದಾದ್ರೆ ಈ ಗ್ರಾಮ ಪಂಚಾಯತಿಯವರು ಸ್ಪಂದಿಸ್ತಾ ಇದ್ದಾರೆ. ಉತ್ತಮವಾದಂತ ಸ್ಥಿತಿನಲ್ಲೇ ನಡೀತಾ ಇದೆ. ಹ್ಮ್ ತುಂಬಾ ಧನ್ಯವಾದಗಳು. ಹ್ಮ್ ಸಾಕಷ್ಟು ಮಾಹಿತಿಗಳು ಹಂಚ್ಕೊಂಡ್ರಿ. ಕೊಟ್ಟಿದ್ದೀವಿ. ಇನ್ನು ಹಲವಾರು ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ತೆ.